ನಾರಾಯಣ ಗುರುಗಳು ನಡೆಸಿದಂತಹ ದೇವಸ್ಥಾನ ಕ್ರಾಂತಿ ಬಹುಶಃ ಇಡೀ ಭಾರತದ ಇತಿಹಾಸದಲ್ಲೇ ಅವರು ಮಾಡಿರ್ತಕ್ಕಂಥ ಒಂದು ಪ್ರಯೋಗಗಳನ್ನು, ಅವರು ನಡೆಸಿರ್ತಕ್ಕಂಥ ಒಂದು ಧಾರ್ಮಿಕ ಕ್ರಾಂತಿಯನ್ನು ಬೇರೆ ಯಾರು ಮಾಡಿರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ನಾರಾಯಣ ಗುರುಗಳು ಕೂಡ ಅದ್ವೈತ ಚಿಂತನೆಯನ್ನು ನಡೆಸ್ತಾ ಇದ್ದವರು. ಅವರಿಗಿಂತ ಎಷ್ಟೋ ಶತಮಾನಗಳ ಹಿಂದೆ ಈ ಅದ್ವೈತ ಸಿದ್ಧಾಂತವನ್ನು ಹೇಳಿದವರು, ಬೋಧಿಸಿದವರು ಶಂಕರಾಚಾರ್ಯರು. ಈ ಶಂಕರಾಚಾರ್ಯರು ಕೂಡ ಮಠಗಳನ್ನು ಕಟ್ಟಿದರು, ದೇವಸ್ಥಾನಗಳನ್ನು ಕಟ್ಟಿದರು. ಆದರೆ ಅವರಿಗಿಂತ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಾರಾಯಣ ಗುರುಗಳು ಸ್ಥಾಪಿಸಿದಂತಹ ದೇವಸ್ಥಾನಗಳು ಬೇರೆಯೇ ರೀತಿಯದ್ದು. ಉದಾಹರಣೆಗೆ 1888ರಲ್ಲಿ ಅರವಿಪುರಂನಲ್ಲಿ ನಾರಾಯಣ ಗುರುಗಳು ಮೊದಲ ಒಂದು ದೇವಸ್ಥಾನವನ್ನು, ಒಂದು ಶಿವನ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿವರೆಗೆ ಇದ್ದಂಥ ಒಂದು ಪರಂಪರೆ ಏನಪ್ಪ ಅಂತ ಹೇಳಿದರೆ, ಅಲ್ಲಿ ಹಲವಾರು ದೇವಸ್ಥಾನಗಳಿರ್ತವೆ, ಶಿವನ ಗುಡಿಗಳಿರ್ತವೆ. ಅಲ್ಲೆಲ್ಲ ಪೂಜೆ ಮಾಡೋರು ಸಾಮಾನ್ಯವಾಗಿ ನಂಬೂದರಿ ಬ್ರಾಹ್ಮಣರು. ಆದರೆ ನಂಬೂದರಿ ಬ್ರಾಹ್ಮಣರು ತುಂಬ ಕಟ್ಟುನಿಟ್ಟಾಗಿ ಕಟ್ಟಳೆಗಳನ್ನು ಮಾಡಿರ್ತಾರೆ. ಇಲ್ಲಿ ಬೇರೆ ಯಾವ ಜಾತಿಯವರು ಒಳಗಡೆ ಬರಬಾರ್ದು ಅಂಥೇಳಿ. ಅವರಿಗೆ ಆ ದೇವರನ್ನು ಪೂಜೆ ಮಾಡಲಿಕ್ಕಾಗಲಿ ಅಥವಾ ದೇವಸ್ಥಾನದ ಒಳಗಡೆ ಈಳವರಿಗಾಗಲಿ, ನಾರಾಯಣ ಗುರುಗಳ ಒಂದು ಸಮುದಾಯವಾದಂಥ ಈಳವರಿಗಾಗಲಿ ಅಥವಾ ಪರೆಯರಿಗಾಗಲಿ ಇವರು ಯಾರಿಗೂ ಕೂಡ ಒಳಗಡೆ ಪ್ರವೇಶವಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇರುತ್ತೆ. ಯಾಕೆ ಅಂತ ಹೇಳಿದರೆ, ದೇವರು ಅಂತಂದರೆ ನಾವೇ ಗುತ್ತಿಗೆ ಇಟ್ಕೊಂಡವರು ಅನ್ನೋ ಒಂದು ಮನಸ್ಥಿತಿ ಆ ನಂಬೂದರಿಗಳಲ್ಲಿರುತ್ತೆ. ಇದಕ್ಕೆ ಬೇರೆ ರೀತಿಯಲ್ಲಿ ಉತ್ತರ ಕೊಡುವಂತಹ ನಾರಾಯಣ ಗುರುಗಳು ಅರವಿಪುರಂನಲ್ಲಿ ಒಂದು ಹೊಳೆಯ ದಂಡೆಯಲ್ಲಿ, ಈಗ ನಾನು ನಮ್ಮದೇ ಆದಂತಹ ಶಿವನನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂಥೇಳಿ ಆ ಹೊಳೆಗೆ ಹಾರಿ ಮುಳುಗ್ತಾರೆ. ಮುಳುಗಿ ಆಳವಾಗಿ ಒಂದು ಶಿವಲಿಂಗದ ಆಕಾರದ ಒಂದು ಕಲ್ಲನ್ನು ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದು ಅದನ್ನು ಮೇಲಿಡ್ತಾರೆ. ಇದೇ ನಿಮ್ಮ ಶಿವ ಅಂತ ಹೇಳ್ತಾರೆ. ಅಲ್ಲೇ ಒಂದು ಗುಡಿಯನ್ನು ಕಟ್ತಾರೆ. ಆದರೆ ಆವಾಗ ಪಟ್ಟಭದ್ರ ಹಿತಾಸಕ್ತಿಗಳು ಏನಿರ್ತಾರೆ, ಈ ನಂಬೂದರಿ ಬ್ರಾಹ್ಮಣರು ಕೆಂಡಾಮಂಡಲವಾಗ್ತಾರೆ. ಇದು ಹೇಗೆ ಇವರ ಶಿವ ಆಗಲಿಕ್ಕೆ ಸಾಧ್ಯ? ಶಿವ ಅಥವಾ ದೇವರೆಲ್ಲ ನಾವು ಮಾತ್ರ ಸ್ಥಾಪನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಯಾವ ಮಾನ್ಯತೆಯೂ ಇಲ್ಲ ಅನ್ನೋ ಒಂದು ಗೇಲಿನ ಮಾಡ್ತಾರೆ. ಅದನ್ನು ಖಂಡಿಸ್ತಾರೆ. ನಾರಾಯಣ ಗುರುಗಳು ಸ್ಥಾಪಿಸಿದಂತಹ ಒಂದು ಶಿವವನ್ನು ಮತ್ತು ಅವರು ಕಟ್ಟಿಸಿದಂಥ ಗುಡಿಯನ್ನು. ಆವಾಗ ನಾರಾಯಣ ಗುರುಗಳು ಬಹಳ ಶಾಂತವಾಗಿಯೇ ಹೇಳ್ತಾರೆ, ನೋಡ್ರಪ್ಪ, ನಿಮ್ಮ ಶಿವ, ನೀವು ಸ್ಥಾಪಿಸಿರುವ ಶಿವ ನಿಮಗಿರಲಿ. ಇಲ್ಲಿ ನಾನು ಸ್ಥಾಪಿಸಿರುವಂತಹ ಶಿವ ಈತ ಈಳವರ ಶಿವ, ಇವನು ನಿಮ್ಮ ನಂಬೂದರಿ ಶಿವ ಅಲ್ಲ. ಹಾಗಾಗಿ ನಮಗೆ ನಮ್ಮ ಮೈಲಿಗೆ ಆದಂತಹ, ನಿಮ್ಮ ಪ್ರಕಾರ ಏನು ಈ ಮೈಲಿಗೆ ಆದಂತಹ ನಮ್ಮ ಈಳವರ ಶಿವನೇ ನಮ್ಮ ಜನರಿಗೆ ಇರಲಿ, ಅವನನ್ನೇ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಸ್ನೇಹಿತರೆ, ನಾರಾಯಣ ಗುರುಗಳು ಈ ರೀತಿಯಾಗಿ ಸುಮಾರು 39 ಕಡೆಗಳಲ್ಲಿ ಬೇರೆ ಬೇರೆಯ ದೇವಸ್ಥಾನಗಳನ್ನು ಸ್ಥಾಪಿಸ್ತಾರೆ. ಆದರೆ ಅವರು ಸ್ಥಾಪಿಸಿದ ದೇವಸ್ಥಾನಗಳೊಂದು ಬಹಳ ಅತ್ಯಂತ ಕ್ರಾಂತಿಕಾರಕವಾದ ವಿಷಯ ಏನಂತ ಹೇಳಿದರೆ, ಅವರು ಕೇವಲ ಅಲ್ಲಿ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಮೌಢ್ಯಗಳಿಗೆ, ಹೋಮ ಹವನ ಇತ್ಯಾದಿಗಳಿಗೆ ಅವಕಾಶವನ್ನು ಕೊಡೋದಿಲ್ಲ. ಬದಲಿಗೆ ಅವರು ಆ ಒಂದು ದೇವಸ್ಥಾನದ ಒಂದು ಕ್ಯಾಂಪಸ್ ಏನಿರುತ್ತೆ, ಒಂದು ಆವರಣ ಇರುತ್ತೆ, ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತರ ಮತ್ತು ಎಲ್ಲ ಸಮುದಾಯಗಳಿಗೂ ಅಲ್ಲಿ ಅವಕಾಶ ಇರುತ್ತೆ, ಮುಕ್ತ ಅವಕಾಶ ಇರುತ್ತೆ. ಅವರ ಒಂದು ಬೌದ್ಧಿಕ ಮತ್ತು ಶೈಕ್ಷಣಿಕವಾದಂತಹ ಬೆಳವಣಿಗೆಗೆ ಪೂರಕವಾದಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ತಾರೆ. ಹೇಗೆ ಗೊತ್ತಾ? ಅಲ್ಲಿ ಆ ದೇವಸ್ಥಾನದಲ್ಲಿ ಅವರು ಗ್ರಂಥಾಲಯಗಳನ್ನು ಸ್ಥಾಪಿಸ್ತಾರೆ. ಹಲವಾರು ರೀತಿಯ ಶಿಕ್ಷಣದ ನೀಡುವಂತಹ ಪುಸ್ತಕಗಳನ್ನು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಇಡ್ತಾರೆ. ಅಂದರೆ ದೇವರ ಪೂಜೆ ಮಾಡಲಿಕ್ಕೆ ಬಂದವರು ಆ ಒಂದು ಪುಸ್ತಕಗಳನ್ನು ಕೂಡ ಓದಿ ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂಥೇಳಿ. ಅಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ಇರ್ತವೆ, ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಪುಸ್ತಕಗಳಿರ್ತವೆ, ಅಥವಾ ವಿಜ್ಞಾನದ ಬಗ್ಗೆ ಪುಸ್ತಕಗಳಿರ್ತವೆ. ಹೀಗೆ ಒಂದು ದೇವಸ್ಥಾನವನ್ನು, ಅಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪಿಸೋದು ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಒಂದು ಇದು. ಇವತ್ತಿಗೂ ಕೂಡ ನಮ್ಮಲ್ಲಿ ದೇವಸ್ಥಾನಗಳನ್ನು ಸ್ಥಾಪಿಸ್ತಾರೆ, ಆದರೆ ಎಲ್ಲೂ ಗ್ರಂಥಾಲಯಗಳನ್ನು ಸ್ಥಾಪಿಸೋದಿಲ್ಲ ದೇವಸ್ಥಾನದ ಒಳಗಡೆ. ಆದರೆ ಯಾಕೆ ನಾರಾಯಣ ಗುರುಗಳು ಇಂತಹ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲೂ ಕೂಡ ಈ ಭಕ್ತಿ ಅನ್ನುವಂಥದ್ದು ಮತ ಮೌಢ್ಯ ಆಗಬಾರ್ದು. ಅದು ಒಂದು ಅವರ ಒಳಗಡೆ ಒಂದು ಅರಿವಿನ ಸಂಚಾರ ಆಗಬೇಕು, ಅವರ ಒಳಗಡೆ ಒಂದು ಜ್ಞಾನದ ಒಂದು ಬಿಡುಗಡೆ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ನಾರಾಯಣ ಗುರುಗಳು ಈ ಕೆಲಸವನ್ನು ಮಾಡ್ತಾರೆ. ಹಾಗೆ ಅವರು ಉದಾಹರಣೆಗೆ ಅಲವಾಯ್ ಅನ್ನೋ ಕಡೆ ಒಂದು ಅದ್ವೈತ ಆಶ್ರಮ ಅಂಥೇಳಿ ಸ್ಥಾಪನೆ ಮಾಡ್ತಾರೆ. ಈ ಅದ್ವೈತ ಆಶ್ರಮದಲ್ಲಿ ಅಲ್ಲಿ ತತ್ವಜ್ಞಾನವನ್ನು, ಬೇರೆ ಬೇರೆ ಚಿಂತನೆಗಳನ್ನು, ಅಲ್ಲಿ ಸಂವಾದಗಳನ್ನು ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ.
ಇನ್ನೊಂದು ಕಡೆ ಕಲವಕೋಡಂ ಅನ್ನುವ ಕಡೆ ಅವರು ಕಟ್ಟಿಸಿದ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಯಾವುದೇ ದೇವರ ಮೂರ್ತಿಯನ್ನು ಇಡೋದಿಲ್ಲ. ಬೇರೆ ಕಡೆಗಳಲ್ಲಿ ಅವರು ಮೂರ್ತಿಗಳನ್ನು ಇಡ್ತಾರೆ, ಆದರೆ ಈ ದೇವಸ್ಥಾನದಲ್ಲಿ ಅವರು ಯಾವುದೇ ಶಿವನ ಅಥವಾ ಇನ್ಯಾವುದೇ ದೇವತೆಯ ಒಂದು ಮೂರ್ತಿಯನ್ನು ಇಡೋದಿಲ್ಲ. ಅಲ್ಲಿ ಇಡುವುದು ಅವರು ಒಂದು ನಮ್ಮಷ್ಟೇ ಹೈಟ್ ಇರ್ತಕ್ಕಂಥ ನಮ್ಮಷ್ಟೇ ಎತ್ತರದ ಒಂದು ಕನ್ನಡಿಯನ್ನು ಇಡ್ತಾರೆ. ಆಶ್ಚರ್ಯ ಅಲ್ವೇ? ಅಂದರೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಬಂದಂತಹ ಭಕ್ತರು ಅಲ್ಲಿ ಎದುರುಗಡೆ ದೇವರ ದರ್ಶನಕ್ಕೆ ಅಂತ ಬಂದರೆ ಎದುರುಗಡೆ ತಮ್ಮ ಕನ್ನಡಿಯನ್ನು ನೋಡಬೇಕು. ಇದರ ಹಿಂದುಗಡೆ ಒಂದು ಆಳವಾದಂತಹ ಒಂದು ಆಧ್ಯಾತ್ಮ ಇದೆ, ಒಂದು ತತ್ವ ಇದೆ. ಅದೇನೆಂದರೆ ದೇವರು ಅಂದರೆ ಹೊರಗಡೆ ಎಲ್ಲೂ ಇಲ್ಲ, ನಿನ್ನೊಳಗಡೆ ಇದ್ದಾನೆ ಅನ್ನುವ ಒಂದು ಮಹಾನ್ ಆದರ್ಶವನ್ನು, ಒಂದು ಮಹಾನ್ ತತ್ವವನ್ನು ಈ ಮೂಲಕ ನಾರಾಯಣ ಗುರುಗಳು ಹೇಳಿದ್ದಂಥದ್ದು. ಹಾಗಾಗಿ ಇಂತಹ ಒಂದು ದೇವಸ್ಥಾನ ಕ್ರಾಂತಿ ಅನ್ನೋಂಥದ್ದು ಬಹುಶಃ ನಾರಾಯಣ ಗುರುಗಳ ರೀತಿಯಲ್ಲಿ ಬೇರೆ ಯಾರೂ ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ದೃಷ್ಟಿಯಲ್ಲಿ ಅದ್ವೈತ ಅಂತಂದರೆ ಅಲ್ಲಿ ಜಾತಿ ಧರ್ಮ ಅಥವಾ ಇನ್ಯಾವುದೇ ರೀತಿಯ ಒಂದು ಗಡಿಗಳು ಅಲ್ಲಿ ಇಲ್ಲ. ಎಲ್ಲರೂ ಕೂಡ ಅದ್ವೈತ ತತ್ವ ಹೇಳ್ತಾರೆ, ಎಲ್ಲರೂ ಕೂಡ ಬ್ರಹ್ಮನ ಒಂದು ಅಂಶ ಅಂತೇಳಿ. ಆದರೆ ಶಂಕರಾಚಾರ್ಯರು ಈ ಅದ್ವೈತ ತತ್ವವನ್ನು ಹೇಳಿದರೂ ಕೂಡ ಅವರು ಜಾತಿಗಳಿಗೆ ಅಂದರೆ ಬ್ರಾಹ್ಮಣರಿಗೆ ಮಾತ್ರ ಇರುವಂತಹ ಮಠಗಳನ್ನು ಸ್ಥಾಪನೆ ಮಾಡಿದರು. ಆದರೆ ಆ ಕೆಲಸವನ್ನು ನಾರಾಯಣ ಗುರುಗಳು ಮಾಡಲಿಲ್ಲ. ಅವರು ಎಲ್ಲ ಜಾತಿಗಳಿಗೆ, ಎಲ್ಲರೂ ಕೂಡ ಮುಕ್ತವಾಗಿ ಹೋಗಬಹುದಾದಂಥ ದೇವಸ್ಥಾನಗಳನ್ನು ಸ್ಥಾಪಿಸಿದರು. ಮಾತ್ರ ಅಲ್ಲ, ಕೆಲವು ಕಡೆಗಳಲ್ಲಿ ದಲಿತರಿಗೆ ಪ್ರತ್ಯೇಕವಾದಂತಹ ಪಾಠಶಾಲೆಗಳನ್ನು ಮತ್ತು ದೇವಸ್ಥಾನಗಳನ್ನು ಕೂಡ ಸ್ಥಾಪನೆ ಮಾಡಿದರು. ಯಾಕೆ ಅಂತ ಹೇಳಿದರೆ, ಎಲ್ಲಿ ಯಾರಿಗೆ ಪ್ರವೇಶ ಇಲ್ವೋ ಅವರಿಗೆ ಮುಕ್ತವಾದ ಪ್ರವೇಶ ಇರಬೇಕು ಅನ್ನೋ ಒಂದು ಕಾರಣಕ್ಕೆ. ಹಾಗಾಗಿ ಈ ಅದ್ವೈತ ಅಂತ ಹೇಳಿದರೆ ಎಲ್ಲರೂ ಕೂಡ ಸಮಾನರು ಪ್ರಕೃತಿಯ ಮುಂದೆ ಅನ್ನುವ ತತ್ವವನ್ನು ತಮ್ಮದೇ ಆದಂಥ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾರಾಯಣ ಗುರುಗಳು ಹೇಳಿದ ರೀತಿಯಲ್ಲಿ ಬಹುಶಃ ಬೇರೆ ಯಾವ ಸಮಾಜ ಧಾರ್ಮಿಕ ಸುಧಾರಕನು ಹೇಳಲಿಲ್ವೇನೋ ಅಂತ ಅನಿಸುತ್ತೆ.